ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಡನ್ನಾಗೆ ಸೇವಂತಿಗೆ ಗಿಡದ್ದು ಕೆಲಸನ ಶುರು ಮಾಡಿದ್ದು. ಅಂದರೆ ಇವತ್ತು ಸೇವಂತಿಗೆ ಗಿಡನ ಕ್ಲೀನ್ ಮಾಡಬೇಕು ಅಂತ ಏನೋ ಯೋಚನೆನೇ ಇರಲಿಲ್ಲ. ಅಂದರೆ ಗಾರ್ಡನ್ ಕಸ ಗುಡಿಸೋಣ ಇವತ್ತು ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಬೇಕಾದ್ರೆ ಸಡನ್ನಾಗಿ ಯೋಚನೆ ಬಂತು. ಯಾಕೆ ಅಂದರೆ ಅಲ್ಲಿ ಅದು ಸೇವಂತಿಗೆ ಗಿಡದಲ್ಲೆಲ್ಲ ಎಲೆ ಎಲ್ಲ ಒಣಗಿ ಹೋಗಿತ್ತಲ್ಲ, ಹಾಗಾಗಿ ಅದು ಕ್ಲೀನ್ ಮಾಡೋಣ ಅಂತ ಅದು ನೆನಪಾಯಿತು. ಈ ಸೇವಂತಿಗೆ ಗಿಡಗಳಿಗೆ ಎಷ್ಟು ಕ್ಲೀನ್ ಮಾಡಿದ್ರೂ ಕಡಿಮೆನೇ. ಯಾಕೆಂದರೆ ಅದು ಎಲೆಗಳೆಲ್ಲ ಒಣಗೋಗಿರುತ್ತೆ, ಮತ್ತು ನಾವು ಆ ಒಣಗಿರೋ ಎಲೆ ಎಲ್ಲ ತೆಗ್ದಿಲ್ಲ ಅಂದರೆ ಫಂಗಸ್ ಎಲ್ಲ ಆಗೋ ಚಾನ್ಸು ಇರುತ್ತೆ. ಹಾಗಾಗಿ ನಾವು 15 ದಿನಕ್ಕೆ ತಿಂಗಳಿಗೆ ಒಂದ್ಸತಿ ನಾವು ಈ ಸೇವಂತಿಗೆ ಗಿಡಗಳನ್ನ ಕ್ಲೀನ್ ಮಾಡ್ತಾನೆ ಇರಬೇಕು. ಬೇರೆ ಗಿಡಗಳಿಗಿನ್ನ ಈ ಸೇವಂತಿಗೆ ಗಿಡದಲ್ಲೇ ಕೆಲಸ ಜಾಸ್ತಿ. ನೋಡೋಕೆ ಹೂವು ಎಷ್ಟು ಸುಂದರವಾಗಿ ಕಾಣುತ್ತೋ ಅದೇ ರೀತಿ ಕೆಲಸನೂ ನಮಗೆ ಜಾಸ್ತಿ ಇರುತ್ತೆ. ಹೆಂಗೆ ಕೆಲಸ ಜಾಸ್ತಿ ಇರುತ್ತೆ ಅಂದ್ಕೊಂಡ್ರಾ? ಅದು ಒಣಗಿರೋ ಎಲೆ ಎಲ್ಲ ತೆಗಿಬೇಕು, ಮತ್ತು ಅದನ್ನು ತುಂಬ ಜೋಪಾನ ಮಾಡಬೇಕು. ಯಾಕೆ ಅಂದರೆ ಇದು ತುಂಬಾ ಸೂಕ್ಷ್ಮವಾದಂತಹ ಗಿಡ, ಸೇವಂತಿಗೆ ಗಿಡ. ಹಂಗಾಗಿ ಅದನ್ನು ತುಂಬಾ ಕೇರ್ ಮಾಡಬೇಕು ನಾವು. ಸ್ವಲ್ಪ ನೀರು ಹೆಚ್ಚು ಆಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. ಹಾಗಾಗಿ ತುಂಬಾ ಗಮನಿಸಿ ಇದನ್ನು ಜೋಪಾನ ಮಾಡಬೇಕು. ಆವಾಗಲೇ ನಮಗೆ ಅದರಿಂದ ಹೆಚ್ಚು ಹೂವೆಲ್ಲನೂ ಸಿಗೋದು. ಇದು ಸಂಜೆ ತೆಗೆದಿರೋ ವಿಡಿಯೋ ನಾನು. ಅದು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಅದು ಕಸ ಎಲ್ಲ ಗುಡಿಸಿ ಆದಮೇಲೆ ಅದು ಮರ್ತೋಯ್ತು. ನನಗೆ ಬೇರೆ ಕೆಲಸದ ಕಡೆ ಗಮನ ಆಗಿ ಮರ್ತೋಯ್ತು. ಹಂಗಾಗಿ ಸಂಜೆ ಅದು ವಿಡಿಯೋ ಮಾಡಿದ್ದೀನಿ. ಇವಾಗ ಇದು ಎಷ್ಟೊಂದು ಸಸಿಗಳೆಲ್ಲ ಇದೆ. ನಾನು ಇದರಲ್ಲಿ ಒಂದೊಂದೇ ಸಸಿ ಇಟ್ಟಿದ್ದು. ಆ ಒಂದು ಸಸಿಯಿಂದ ಎಷ್ಟೊಂದು ಸಸಿಗಳೆಲ್ಲ ಆಗಿದೆ ನೋಡಿ. ಇವಾಗ ನಾನು ಅದು ನೋಡಿ ಈ ಥರ ಒಣಗಿರೋ ಎಲೆ ಮತ್ತು ಅದು ಒಣಗೋಗಿರೋ ಕಡ್ಡಿ ಇದೆಲ್ಲ ತೆಗೆದುಬಿಡಬೇಕು. ಅಂದರೆ ನಾನು ಇದು ಕ್ಲೀನ್ ಮಾಡಿ ಒಂದು ತಿಂಗಳಾಗಿರ್ಬೋದೇನೋ, ಮತ್ತೆ ನೋಡಿ ಎಷ್ಟೊಂದು ಅದು ಒಣಗಿರೋ ಎಲೆ ಎಲ್ಲ ಅದರೊಳಗೆ ಸೇರ್ಕೊಂಡಿದೆ. ಈ ಥರ ಬಿಡ್ತು ಅಂದರೆ ಅದು ಫಂಗಸ್ ಆಗೋ ಚಾನ್ಸು ಇರುತ್ತೆ, ಮತ್ತು ಬೇಗ ಹುಳಗಳೆಲ್ಲ ಅಟ್ಯಾಕ್ ಆಗುತ್ತೆ ಈ ಸೇವಂತಿಗೆ ಗಿಡಕ್ಕೆ. ಅದರಲ್ಲೂ ಇವಾಗ ಬಿಸಿಲು ಜಾಸ್ತಿ ಇರೋ ಕಾರಣ ಈ ಬೇಸಿಗೆ ಟೈಮಲ್ಲಿ ಹುಳಗಳ ಕಾಟನೇ ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲೇನು ಅಷ್ಟೊಂದು ಈ ಹುಳಗಳ ಕಾಟ ಇರೋದಿಲ್ಲ. ಅದರಲ್ಲೂ ಈ ಸೇವಂತಿಗೆ ಗಿಡಕ್ಕೆ ಯಾವ ಥರ ಹುಳ ಎಲ್ಲ ಹತ್ತುತ್ತೆ ಅಂದರೆ ಈ ಒಂಥರ ಅಂಟು ಥರ ಎಲ್ಲ ಬರುತ್ತೆ ನೋಡಿ, ಆ ಥರ ಹುಳ. ಮತ್ತು ಈ ಕಪ್ಪು ಏನು ಈ ಥರ ಎಲ್ಲ ಆಗುತ್ತೆ. ಇವತ್ತು ಈ ಸೇವಂತಿಗೆ ಗಿಡ ಕ್ಲೀನ್ ಮಾಡಬೇಕು ಅನ್ನೋ ಆಲೋಚನೆನೇ ಇರಲಿಲ್ಲ. ಸಡನ್ನಾಗೆ ಈ ಕೆಲಸ ಶುರು ಮಾಡಿದ್ದು. ಅಂದರೆ ನಾನು ಅಲ್ಲಿ ಕಸ ಗುಡಿಸ್ಬೇಕಾದ್ರೆ ಅದು ಒಂದು ಗಿಡ ಕಣ್ಣಿಗೆ ಕಾಣಿಸ್ತು ನನಗೆ. ಅದು ಎಲೆ ಎಲ್ಲ ಒಣಗೋಗಿರೋದು. ಆಮೇಲೆ ಅದು ಒಂದು ಗಿಡ ಕ್ಲೀನ್ ಮಾಡೋಕ್ಕೆ ಹೋಗಿ ಇಡೀ ಗಾರ್ಡನ್ನಲ್ಲಿರೋ ಸೇವಂತಿಗೆ ಗಿಡಗಳೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವತ್ತು. ಬೆಳಗ್ಗೆ 8 ಗಂಟೆಗೆ ಗಾರ್ಡನ್ನಿಗೆ ಹೋಗಿದ್ದಕ್ಕೆ 11 ಗಂಟೆಗೆ ಮನೆಗೆ ಬಂದಿದ್ದೀನಿ. 11 ಗಂಟೆಗೆ ಮನೆಗೆ ಬಂದು ಜಾನಿಗೆ ಅನ್ನ ಮಾಡಿ ನನಗೆ ತಿಂಡಿ ಮಾಡಿಕೊಂಡು ಇನ್ನು ತಿಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತೆ ನಾನು ಗಾರ್ಡನ್ನಿಗೆ ಹೋಗಿ ಕೆಲಸ ಮಾಡಿದ್ದಾಯಿತು. ನೋಡಿ ಈ ಥರ ಇರುತ್ತೆ, ಎಲ್ಲ ಒಣಗೋಗಿರುತ್ತೆ. ಅದನ್ನೆಲ್ಲ ಆ ಥರ ಬಿಡಬಾರ್ದು, ಬಿಡಬೇಕು. ನೋಡಿ ನಾನು ಒಂದು ಸಸಿಯಿಂದ ಸುಮಾರು ಸಸಿಗಳ್ನು ಮಾಡ್ಕೋಬೋದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ. ನೋಡಿ ನಾನು ಇದು ಅಂದರೆ ಈ ನರ್ಸರಿದು ಗ್ರೋ ಬ್ಯಾಗ್ ಥರ ಬರುತ್ತೆ ನೋಡಿ, ಇದು ಕಪ್ಪುದು, ಅದರಲ್ಲಿ ಇಟ್ಟಿದ್ದೀನಿ ನಾನು ಆ ನರ್ಸರಿ ಕವರ್ಗಳಲ್ಲಿ. ಅಂದರೆ ನಾನು ಅಲ್ಲೊಂದು ಈ ಸೋಲಾರ್ ಕ್ಲೀನ್ ಮಾಡಿದಾಗ ಅದು ಪೈಪೆಲ್ಲ ಬಂದು ಇದು ವೇಸ್ಟ್ ಅಂತ ತೆಗೆದಿಟ್ಟಿರ್ತಾರಲ್ಲ, ಆ ಪೈಪನ್ನ ನಾನು ಇಟ್ಟು ಅದ್ರ ಮೇಲೆ ಇದನ್ನು ಇಟ್ಟಿದ್ದೀನಿ. ಅಂದರೆ ಒಂದು ಲೈನಲ್ಲಿ ಜೋಡಿಸಿದ್ದೀನಿ ನಾನು ಸೇವಂತಿಗೆ ಗಿಡಗಳನ್ನೇ ಒಂದು ಲೈನಲ್ಲಿ ಜೋಡಿಸಿದ್ದೀನಿ. ಹಂಗಾಗಿ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಈ ಥರ ಕ್ಲೀನ್ ಮಾಡೋವಾಗ್ಲೂ ನಮ್ಗೆ ಅನುಕೂಲ ಆಗುತ್ತೆ. ಇದನ್ನು ನಾನು ಒಂದೇ ಒಂದು ಸಸಿಯಿಂದ ಸುಮಾರು ಸಸಿಗಳನ್ನೂ ಮಾಡ್ಕೋಬೋದು ಅಂತ ನಾನು ಸುಮಾರು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ. ಅಂದರೆ ಇವಕ್ಕೆಲ್ಲ ನಾನು ಒಂದೊಂದೇ ಸಸಿ ಇಟ್ಟಿದ್ದು. ಅದು ಇಷ್ಟೊಂದು ಅದು ನೋಡಿ, ಅದು ಗ್ರೋ ಬ್ಯಾಗ್ ತುಂಬ ಸಸಿಗಳು ಬಂದಿದೆ. ಇನ್ನು ಇದರಲ್ಲಿ ಸ್ವಲ್ಪ ಒಣಗೋಗಿರೋ ಅಂಥ ಎಲೆ ಮತ್ತು ಈ ಕಡ್ಡಿ, ಒಣಗೋಗಿರೋ ಕಡ್ಡಿ ಅದೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವತ್ತು ಇಡೀ ಬರೀ ಸೇವಂತಿಗೆ ಕೆಲಸ ಮಾಡೋದೇ ಆಗೋಯ್ತು ಇವತ್ತು. ನೋಡಿ ಇದು ಆರೆಂಜು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಮತ್ತು ಇದಕ್ಕೆ ಒಂದು ಕೋಲು ಎಲ್ಲ ಇಟ್ಟು ಸಪೋರ್ಟ್ಗೆ ಅದು ಒಂದು ದಾರನೂ ಕಟ್ಟಿದ್ದೀನಿ. ಯಾಕೆಂದರೆ ಅದು ಹೂವಿನ ಭಾರಕ್ಕೆ ಎಲ್ಲ ಬಗ್ದಂಗೆ ಆಗುತ್ತೆ ಮತ್ತು ಮುರ್ಕೊಂಡ್ಬಿಡುತ್ತೆ ಬೇಗ. ಯಾಕೆಂದರೆ ಇದು ಸೇವಂತಿಗೆ ತುಂಬಾ ಸೂಕ್ಷ್ಮವಾದ ಗಿಡ. ಇದು ತುಂಬ ಅದು ರಫು ಇರಲ್ಲ, ತುಂಬ ಸೂಕ್ಷ್ಮ. ಸ್ವಲ್ಪ ನಮಗೆ ಹಿಂಗೆ ಕೈ ಟಚ್ ಆಯಿತು ಅಂದ್ರೂ ಮುರಿದೋಗುತ್ತೆ. ನೋಡಿ ಇದರಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಇದೆ. ಇದರಲ್ಲಿ ನಾನು ಸ್ವಲ್ಪ ಸಸಿಗಳನ್ನೂ ತೆಗಿತೀನಿ. ತುಂಬಾ ಸಸಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಸಸಿಗಳನ್ನೂ ತೆಗಿತೀನಿ. ತೆಗ್ದಿರೋ ಸಸಿ ಎಲ್ಲ ನಾನು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಸಂಜೆ ಅದು ಸಸಿ ಇಡೋಣ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಕೊರಿಯರ್ ಹಾಕೋದಿತ್ತು. ಮೊನ್ನೆ ಸ್ವಲ್ಪ ಹಾಕಿದ್ದೆ, ಇವತ್ತು ಸ್ವಲ್ಪ ಕೊರಿಯರ್ ಹಾಕೋದಿತ್ತು. ಹಂಗಾಗಿ ಅದು ಪ್ಯಾಕ್ ಮಾಡಿ ಕೊರಿಯರ್ ಹಾಕಿ ಬರೋ ಅಷ್ಟರೊಳಗೇ ಲೇಟ್ ಆಯಿತು. ಹಂಗಾಗಿ ಇವತ್ತು ಬರೀ ನೀರು ಹಾಕಿದ್ದಾಯಿತು. ಇದು ಸಸಿಗಳೇನು ಇಟ್ಟಿಲ್ಲ. ನೋಡೋಣ ನಾಳೆ ಯಾವಾಗಾದರೂ ಸಸಿ ಇಡೋಣ ಅಂದ್ಬಿಟ್ಟು ಅದನ್ನು ಹಂಗೆ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಒಂದು ಲೈನಲ್ಲೇ ಎಷ್ಟೊಂದು ಕಸ ಸಿಗುತ್ತೆ ಅಂದರೆ
ಅಷ್ಟೊಂದು ಎಲೆ ಎಲ್ಲ ಒಣಗೋಗಿತ್ತಿತ್ತ ಅಂತ ನನಗೇ ಆಶ್ಚರ್ಯ ಆಗುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ಎಲ್ಲ ಆಗೋ ತನಕನೂ ಬಿಡಬಾರ್ದು, ಅವಾಗವಾಗ ಚೆಕ್ ಮಾಡಬೇಕು. ಈ ನಡುವೆ ಅಂತೂ ನನಗೆ ತುಂಬಾ ಕೆಲಸ ಇರೋ ಕಾರಣ ಇದು ಸೇವಂತಿಗೆ ಗಿಡದ ಕಡೆ ಗಮನನೇ ಹರ್ಸೋಕ್ಕಾಗಿಲ್ಲ. ಹಂಗಾಗಿ ಈ ಥರ ಎಲ್ಲ ಆಗಿದೆ. ಅದರಲ್ಲೂ ಇನ್ನೂ ಮಳೆಗಾಲ ಶುರುವಾಯಿತು ಅಂದರೆ ಸೇವಂತಿಗೆ ಗಿಡಗಳಿಗೆ ಏನೋ ಒಂಥರ ಆನಂದ. ಆ ಟೈಮಲ್ಲಿ ಹೂಗಳಂತೂ ಜಾಸ್ತಿ ಬರುತ್ತೆ. ನೋಡಿ ಈ ಥರ ಸೇವಂತಿಗೆ ಸಸಿಗಳೆಲ್ಲ ತೆಗೆದಿದ್ದೀನಿ ನಾನು. ಅಂದರೆ ಜಾಸ್ತಿ ಸಸಿಗಳೆಲ್ಲ ಇದೆಯಲ್ಲ ಅದರಲ್ಲೆಲ್ಲ ತೆಗೆದು ಸುಮಾರು ಗಿಡಗಳನ್ನೂ ಸಹ ನೀವು ಮಾಡ್ಕೋಬೋದು. ಇದೆಲ್ಲ ವೈಟು, ಅಂದರೆ ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತಲ್ಲ ಆ ಥರ ವೈಟು ಇದು. ಮತ್ತು ಪಿಂಕು, ವೈಟು, ಆರೆಂಜು ಇದರಲ್ಲೆಲ್ಲ ಸಸಿಗಳನ್ನೂ ತೆಗೆದಿದ್ದೀನಿ. ಮತ್ತು ಅದರಲ್ಲಿ ಆ ಗಿಡಗಳನ್ನೂ ಸಹ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಆಗಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಸಸಿಗಳನ್ನೆಲ್ಲ ಇರೋದನ್ನೆಲ್ಲ ಅದು ಪಾಟ್ ಎತ್ತಿಟ್ಟಿದ್ದೀನಿ. ಅದರಿಂದ ತೆಗೆದು ಬೇರೆ ಸಸಿಗಳನ್ನ ಇಡೋಣ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಟೈಮ್ ಇಲ್ಲ ನನಗೆ, ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಗಾರ್ಡನ್ನಲ್ಲಿ ಒಂದು ದಿನ ಕೆಲಸ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ. ಇವತ್ತು ಕೆಲಸ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ, ಅಲ್ಲಿ ಏನೋ ಒಂದು ಕೆಲಸ ರೆಡಿ ಇರುತ್ತೆ. ನೋಡಿ ಅದು ಕ್ಲೀನ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಎಷ್ಟೊಂದು ಸಸಿಗಳೆಲ್ಲ ಸಿಕ್ಕಿದೆ. ನಾನು ಅಂದರೆ ಇದನ್ನು ಒಂದೊಂದು ಕಲರ್ನು ಒಂದೊಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಇದು ಅಷ್ಟೇ, ಅಂದರೆ ಪಾಟೇ ಬೇಕು ಅಂತ ಏನಿಲ್ಲ. ನೀವು ಗಿಡ ಬೆಳೆಸೋದಕ್ಕೆ ಯಾವುದ್ರಲ್ಲಾದರೂ ಬೆಳೆಸ್ಬೋದು. ನೀವು ನಂಬ್ತೀರಾ ಬಿಡ್ತೀರೋ ಗೊತ್ತಿಲ್ಲ, ನಾನು ಚಿಪ್ಪಲ್ಲೂ ಸಹ ಸೇವಂತಿಗೆ ಗಿಡ ಬೆಳೆಸಿದ್ದೀನಿ. ಅದನ್ನು ವಿಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅನ್ನೋರು ನನ್ನ ಹಳೆ ವಿಡಿಯೋಗೆ ಹೋಗಿ ಚೆಕ್ ಮಾಡಿ. ಚಿಪ್ಪಲ್ಲಿ ಮತ್ತು ವಾಟ್ರ್ ಬಾಟ್ಲು ಪ್ರತಿಯೊಂದರಲ್ಲೂ ಕನಕಾಂಬರ ಗಿಡ ಎಲ್ಲ ಬೆಳಿಬೋದು ವಾಟ್ರ್ ಬಾಟ್ಲಲ್ಲಿ. ಈ ಥರದ್ದನ್ನು ನಾನು ವಿಡಿಯೋ ಹಾಕಿದ್ದೀನಿ. ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂದರೆ ನೋಡಿ ಆ ಕವರಲ್ಲಿ ನಾನು ಸೇವಂತಿಗೆ ಗಿಡಗಳನ್ನ ಇಟ್ಟಿರೋದು, ಆದರೂ ಎಷ್ಟು ಚೆನ್ನಾಗೆಲ್ಲ ಬಂದಿದೆ ನೋಡಿ. ಇನ್ನು ಈ ಚೀಲಗಳನ್ನೂ ಅಷ್ಟೇ, ನಾನು ಟೈಲರಿಂಗ್ ಮಿಷಿನಲ್ಲಿ ಹೊಲ್ದ್ಬಿಟ್ಟು ಚೀಲನ ಗ್ರೋ ಬ್ಯಾಗ್ ಥರ ಹೊಲ್ದು ನಾನು ಅದರಲ್ಲೂ ಸಸಿಗಳನ್ನ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಪಾಟೇ ಬೇಕು ಅಂತ ಏನಿಲ್ಲ, ಆದರೆ ಗಿಡ ಬೆಳೆಸೋ ಮನಸ್ಸೊಂದಿದ್ರೆ ಸಾಕು. ನಾವು ಯಾವುದ್ರಲ್ಲಿ ಬೇಕಾದ್ರೂ ಗಿಡಗಳನ್ನ ಬೆಳೆಸ್ಬೋದು. ಇಂಥದ್ದೇ ಬೇಕು ಅಂತ ಏನಿಲ್ಲ. ನಾನು ಗಾರ್ಡನ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರನೂ ಏನು ಹೆಚ್ಚು ಪಾಟ್ ಏನು ಇರಲಿಲ್ಲ. ನಾನು ಅದೇ ಥರನೇ 2 ಲೀಟ್ರದ್ದು ವಾಟ್ರ್ ಬಾಟ್ಲಿ ಕಟ್ ಮಾಡಿ ಅದರಲ್ಲಿ ಇಡೋದು, ಮತ್ತು ಚೀಲಗಳು ಹೊಲ್ದು ಇಡೋದು, ಈ ಥರ ಎಲ್ಲ ಮಾಡಿ ಬೆಳೆಸಿದ್ದೀನಿ. ಇನ್ನು ನೋಡಿ ಇದನ್ನು ಸ್ವಲ್ಪ ಆದಷ್ಟು ಮಣ್ಣು ಲೂಸ್ ಮಾಡಿ, ಯಾಕೆಂದರೆ ಸೇವಂತಿಗೆ ಗಿಡದಲ್ಲಿ ಮಣ್ಣು ಲೂಸ್ ಮಾಡೋದೇ ಕಷ್ಟ. ಯಾಕೆ ಅಂದರೆ ಅದರಲ್ಲಿ ತುಂಬ ಸಸಿಗಳೆಲ್ಲ ಬಂದಿರುತ್ತೆ, ಹಾಗಾಗಿ ಮಣ್ಣು ಲೂಸ್ ಮಾಡೋದೇ ಕಷ್ಟ ಆಗಿರುತ್ತೆ. ನೋಡಿ ಇದು ಆರೆಂಜು, ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಮಣ್ಣು ಲೂಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಅದರಲ್ಲಿ ಸಸಿ ಬಂದಿದೆಯಾ ಹೆಂಗೆ ಅಂತ. ಯಾಕೆ ಅಂದರೆ ಅದು ಸಸಿ ಎಲ್ಲ ಮುರಿದೋಗೋ ಚಾನ್ಸ್ ಇರುತ್ತೆ ಮಣ್ಣು ಲೂಸ್ ಮಾಡಬೇಕಾದ್ರೆ. ಆದಷ್ಟು ಹುಷಾರಾಗಿ ಮಣ್ಣು ಲೂಸ್ ಮಾಡಿ. ನೀವು ಈ ಥರ ಎಲ್ಲ ಸೇವಂತಿಗೆ ಗಿಡಗಳನ್ನ ಕ್ಲೀನ್ ಮಾಡಿ ಮಣ್ಣು ಲೂಸ್ ಮಾಡಾದಮೇಲೆ ನೀವು ಇದಕ್ಕೆ ಸ್ವಲ್ಪ ಯಾವುದಾದ್ರೂ ಗೊಬ್ಬರನ ಕೊಡಿ. ಗೊಬ್ಬರ ಅಂದರೆ ಆದಷ್ಟು ಲಿಕ್ವಿಡ್ ಮುಖಾಂತರನೇ ಕೊಡಿ. ಇದು ಗಟ್ಟಿ ಇರೋಂತಹ ಗೊಬ್ಬರ ಎಲ್ಲ ಕೊಡೋಕ್ಕಾಗೋದಿಲ್ಲ ಈ ಸೇವಂತಿಗೆ ಗಿಡಗಳಿಗೆ. ಯಾಕೆಂದರೆ ಲಿಕ್ವಿಡ್ಡು ಮುಖಾಂತರ ಕೊಟ್ರೇ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಗಟ್ಟಿ ಇರೋಂಥ ಗೊಬ್ಬರ ಕೊಟ್ಟರೆ ಅದು ಬೇಗ ಅಬ್ಸರ್ವ್ ಮಾಡ್ಕೊಳೋದಿಲ್ಲ. ಅಂದರೆ ಬೇರೆ ಗಿಡದ ಥರ ಅಲ್ಲ ಈ ಸೇವಂತಿಗೆ ಗಿಡ. ನೋಡಿ ಅಲ್ಲಿ ಕುತ್ಕೊಂಡು ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇವತ್ತು ಜಾನಿನ ಬಿಟ್ಟಿಲ್ಲ, ಕಟ್ಟಿದ್ದೀನಿ. ಯಾಕೆ ಅಂದರೆ ಅಲ್ಲಿ ನನ್ನ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅವನು. ಅಲ್ಲಿ ಬರೋದು ಮತ್ತು ಅಲ್ಲಿ ಬಿಸಿಲು ಅಂದ್ಬಿಟ್ಟು ಅಲ್ಲಿ ಗಿಡದ ಮಧ್ಯದಲ್ಲಿ ಮಲ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾನೆ. ಅದಕ್ಕೆ ಅಂತಲೇ ಅಲ್ಲಿ ನೆರಳಿದೆ ಅಂದ್ಬಿಟ್ಟು ಅಲ್ಲಿ ಕಟ್ಟಿದ್ದೀನಿ. ನೋಡಿ ಈ ಥರ ಅಂದರೆ ಸಸಿ ಬರದೇ ಇರೋದ ನೋಡಿಕೊಂಡು ಸ್ವಲ್ಪ ಮಣ್ಣು ಲೂಸ್ ಮಾಡ್ಕೊಳ್ಳಿ. ಸಸಿ ಬಂದಿದ್ದಾಗ ಮಣ್ಣೆಲ್ಲ ಲೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇದನ್ನು ನಾನು ಅಲ್ಲಿ ಪೈಪ್ ಇದೆ, ನೀರಿನ ಪೈಪು, ಅದಕ್ಕೆ ಈ ಥರ ಕಟ್ಟಿದ್ದೀನಿ. ಇಲ್ಲಾಂದರೆ ನೀವು ಒಂದು ಕೋಲ್ ಏನಾದರೂ ಸಪೋರ್ಟ್ ಕೊಟ್ಬಿಟ್ಟು ಸಹ ನೀವು ಕಟ್ಬೋದು. ಅದು ಹೂವಿನ ಭಾರ ಮತ್ತು ಮೊಗ್ಗಿನ ಭಾರಕ್ಕೆ ಅದು ಮುರಿದೋದಂಗೆ ಆಗುತ್ತೆ. ಅದಕ್ಕೆ ನಾನು ಅಲ್ಲಿ ಕಟ್ಟಿದ್ದೀನಿ. ಇನ್ನು ನೋಡಿ ಈ ಥರ ಎಲ್ಲ ಆಗಿರೋದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಅದು ಹೇಳ್ದಂಗೆ ಬರೀ ಸೇವಂತಿಗೆ ಗಿಡದ ಕೆಲಸನೇ ಆಯಿತು. ಅದರಲ್ಲೂ ಈ ಸೇವಂತಿಗೆ ಗಿಡದ ಕೆಲಸ ತುಂಬಾ ಕೆಲಸ ಹಿಡಿಯುತ್ತೆ. ಈ ಸೇವಂತಿಗೆ ಗಿಡದಲ್ಲಿ ನೋಡಿ ಆ ಕ್ಲೀನ್ ಮಾಡ್ಬೇಕಾದ್ರೆ ಮುರಿದೇ ಹೋಯ್ತು. ಈ ಥರ ಆಗುತ್ತೆ. ತುಂಬ ಸಾಫ್ಟ್ ಅಂದರೆ ಸಾಫ್ಟು ಈ ಸೇವಂತಿಗೆ ಗಿಡ. ಅದನ್ನು ನಾನೇನು ಬಿಸಾಕೋದಿಲ್ಲ, ಅಲ್ಲೆಲ್ಲಾದರೂ ಒಂದು ಕಡೆ ಇಟ್ಟರೆ ಅದು ಚೆನ್ನಾಗಿ ಬರುತ್ತೆ. ಸೇವಂತಿಗೆ ಗಿಡ ಬರೋಲ್ಲ ಅನ್ನೋ ರೀತಿ ಏನೂ ಇಲ್ಲ, ಸುಮ್ಮನೆ ಅಲ್ಲೊಂದು ಕಟಿಂಗ್ ಇಟ್ಟರೂ ಸಹ ಚೆನ್ನಾಗಿ ಬರುತ್ತೆ. ಇನ್ನೂ ಗಿಡಕ್ಕೆ ನೀರು ಹಾಕಿಲ್ಲ. ಅಲ್ಲಿ ನೀರು ಕಾಣಿಸ್ತಾ ಇರೋದು ಅದು ಮೋಟ್ರ್ ಆನ್ ಮಾಡಿದ್ರಲ್ಲ ಅದು ಸಿಂಟೆಕ್ಸ್ ತುಂಬಿ ಅದು ನೀರು ಆ ಥರ ಹರಿದೋಗಿರೋದು. ನೋಡಿ ಅದು ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನೋಡಿ ಎಷ್ಟೊಂದು ಕಸ ಸಿಕ್ಕಿದೆ. ನೋಡಿ ಇಷ್ಟೆಲ್ಲ ಅದು ಕಸ ಇತ್ತ ಸೇವಂತಿಗೆ ಗಿಡದಲ್ಲಿ ಅಂತ ನನಗೇ ಆಶ್ಚರ್ಯ ಆಗುತ್ತೆ. ಅದು ಒಂದು ಡ್ರಮ್ ಫುಲ್ ತುಂಬೋಗಿದೆ, ಅಷ್ಟೊಂದು ಕಸ ಇದೆ ನೋಡಿ. ಅದು ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸೋ ಅಷ್ಟರೊಳಗೇ ಸಾಕಾಗೋಯ್ತು ಇವತ್ತಂತೂ. ಸೇವಂತಿಗೆ ಗಿಡಕ್ಕೆ ನೀವು NPK ಅಥವಾ
ಹಸುವಿಂದು ಸಗಣಿನ ಕಲಿಸ್ಬಿಟ್ಟು ಸಹ ಕೊಡ್ಬೋದು. ಹೆಚ್ಚು ಲಿಕ್ವಿಡ್ ಮುಖಾಂತರನೇ ಕೊಡಿ, ಯಾಕೆಂದರೆ ಗಟ್ಟಿ ಇರೋಂತಹ ಗೊಬ್ಬರನ ಕೊಡ್ತು ಅಂದರೆ ಸೇವಂತಿಗೆ ಗಿಡ ಬೇಗ ಅಬ್ಸರ್ವ್ ಮಾಡ್ಕೊಳೋದಿಲ್ಲ. ಲಿಕ್ವಿಡ್ ಮುಖಾಂತರ ಕೊಟ್ರೇ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದರೆ ನಾನು ಈ ವಿಡಿಯೋದಲ್ಲಿ ನಾನು ಅದು ಯಾವ ಗೊಬ್ಬರ ಕೊಡ್ತೀನಿ ಮತ್ತು ಯಾವ ಲಿಕ್ವಿಡ್ನ ಕೊಡ್ತೀನಿ ಅನ್ನೋದನ್ನು ತೋರಿಸಿಲ್ಲ, ಯಾಕೆಂದರೆ ಇನ್ನೂ ನಾನು 1 ವಾರ ಆಗಿದೆ ಅಷ್ಟೇ. ಇದಕ್ಕೆ ನಾನು ಮೊನ್ನೆ ಸಗಣಿ ಗೊಬ್ಬರ ಎಲ್ಲ ಕೊಟ್ಟಿದ್ದೆ, ವಿಡಿಯೋ ಹಾಕಿದ್ದೀನಲ್ವ, ಹಂಗಾಗಿ ಇನ್ನೂ 1 ವಾರ ಆಗಿಲ್ಲ. ಹಾಗಾಗಿ ನಾನು ಇದು ಏನು ಗೊಬ್ಬರದ್ದು ತೋರಿಸಿಲ್ಲ. ನೀವು ನಿಮ್ಮ ಗಿಡಗಳಿಗೆ ಕೊಡಬೇಕು ಅಂದರೆ ನೀವು NPKನ ಕಲಿಸ್ಬಿಟ್ಟು ಲಿಕ್ವಿಡ್ ಮುಖಾಂತರನಾದರೂ ಕೊಡಿ, ಇಲ್ಲಾಂದರೆ ಸಗಣಿ ಸಿಕ್ಕಿದ್ರೆ ನಿಮ್ಮ ಮನೆ ಕಡೆ ಸಗಣಿ ಕಲಿಸ್ಬಿಟ್ಟಾದ್ರೂ ಕೊಡ್ಬೋದು. ಸಗಣಿನ ಕಲಿಸ್ಬಿಟ್ಟು ನೀವು ಈಗ ಸೇವಂತಿಗೆ ಗಿಡಗಳಿಗೆ ಹಾಕೋವಾಗ ತುಂಬ ತೆಳುವು ಮಾಡ್ಕೊಂಡು ಹಾಕಿ, ಜಾಸ್ತಿ ಗಟ್ಟಿನೂ ಹಾಕೋಬಾರ್ದು. ನೋಡಿ, ಕಸ ಎಲ್ಲ ಗುಡಿಸಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಕಡೆ ಜೋಡಿಸಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ ಹೂವು ಬಿಟ್ಟಾಗಂತೂ 2 ಕಣ್ಣೇ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗೇ ಹೂವೆಲ್ಲ ಬಿಡುತ್ತೆ. ಕೆಲವ್ರು ಹೇಳ್ತಾ ಇದ್ರಿ ವರ್ಷ ಇಡೀ ಹೂ ಬಿಡುತ್ತಾ ಅಂತ. ಹೌದು ನೋಡಿ, ನನ್ನ ಗಾರ್ಡನ್ನಲ್ಲಿ ವರ್ಷ ಇಡೀ ಹೂ ಇದ್ದೇ ಇರುತ್ತೆ. ಸೇವಂತಿಗೆ ಗಿಡದಲ್ಲಿ ನೋಡ್ತಾ ಇರ್ಬೋದು ನೀವೇ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂತ. ಇನ್ನು ನಿಮಗೆ ಸೇವಂತಿಗೆ ಗಿಡಗಳು ಬೇಕಿತ್ತು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ನನ್ನ ಹತ್ರ ಇರೋ ಸೇವಂತಿಗೆ ಗಿಡ ಪ್ರತಿಯೊಂದು ಗಿಡದಲ್ಲೂ ಸಸಿ ಬರುತ್ತೆ. ಒಂದು ಸರಿ ಹೂ ಬಿಟ್ಟು ಒಣಗೋಗುತ್ತೆ, ಆ ಥರ ಸಮಸ್ಯೆ ಏನೂ ಇರೋದಿಲ್ಲ. ಯಾಕೆಂದರೆ ನನ್ನ ಗಾರ್ಡನ್ನಲ್ಲಿ ನೀವು ನೋಡಿರ್ತೀರಾ ನೋಡಿ, ಈ ಒಂದು ಗಿಡದಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಇದೇ ರೀತಿಯೇ ನಾನು ಕಳಿಸೋ ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿಯೇ ಸಸಿಗಳು ಬರುತ್ತೆ. ಗಾರ್ಡನ್ನಲ್ಲಿ ಯಾವ್ಯಾವ ಕಲರ್ ಇದೆ ಅಷ್ಟು ಕಲರಲ್ಲೂ ಸಹ ಸಸಿಗಳು ಬರುತ್ತೆ. ಎಷ್ಟು ಕಲರ್ ಇದೆ ಅಷ್ಟು ಕಲರ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಅದಕ್ಕೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ವೈಟಲ್ಲಿನೇ 3 ವೆರೈಟಿ ಇದೆ, ಮತ್ತು ಇನ್ನು ಯೆಲ್ಲೋದಲ್ಲೂ 2 ವೆರೈಟಿ ಇದೆ. ಅಂದರೆ ನೋಡಿ, ಇದೇ ಒಂಥರ ವೈಟು, ಮತ್ತು ಇನ್ನೊಂದು ಥರ ವೈಟು, ಮತ್ತು ಒಂಥರ ಗರಿ ಗರಿ ಬರೋ ಥರ ಆ ಥರ ವೈಟು. ಅಂದರೆ ಒಂದೊಂದು ಕಲರಲ್ಲಿ 2 ಕಲರಲ್ಲಿ ಮಾತ್ರ 2 ವೆರೈಟಿ ಇದೆ. ಇನ್ನು ಮಿಕ್ಕಿದೆಲ್ಲ ಒಂದೊಂದೇ ವೆರೈಟಿ ಇರೋದು. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಒಟ್ಟು 14 ಕಲರ್ ಇದೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.